ನಮಸ್ಕಾರ ಎಲ್ರಿಗೂ. ರಿಪೇರ್ ಮಾಡಿಯಿಂದ ಟ್ರೈನಿಂಗ್ ಮಾಡ್ತಾಯಿದ್ದೋ. ಟ್ರೈನಿಂಗ್ ಕೋರ್ಸ್ ಕಂಪ್ಲೀಟ್ ಆಗಿದೆ. ಇವತ್ತು ಸರ್ಟಿಫಿಕೇಷನ್ ಇದೆ. ಮೊದಲನೇದಾಗಿ ಅಜಯ್ ಅವ್ರನ್ನ ಕರೀತಾ ಇದ್ದೀನಿ ಅದು ಸರ್ಟಿಫಿಕೇಟ್ ಕೊಡೋದಕ್ಕೆ. ಅಜಯ್ ಅವರೇ ಬನ್ನಿ. ಇವರು ಚನ್ನರಾಯಪಟ್ಟಣದಿಂದ ಬಂದಿದ್ದಾರೆ. ಇವ್ರು ಬಂದು JC ಮೊಬೈಲ್ಸ್ ಅಂತ ಚನ್ನರಾಯಪಟ್ಟಣದಲ್ಲಿ ಇದೆ. ಆ್ಯಂಡ್ರಾಯ್ಡ್ ಮುಂಚೆ ಮಾಡ್ತಾಯಿದ್ರು, ಇವಾಗ ಐಫೋನ್ ಟ್ರೈನಿಂಗ್ ಆಗಿದೆ. ಐಫೋನ್ ಕೂಡ ಮಾಡ್ತಾಯಿದ್ದಾರೆ. ಟ್ರೈನಿಂಗ್ ಸರ್ಟಿಫಿಕೇಟ್ಸ್ ಇದು. ಥ್ಯಾಂಕ್ ಯು ಸೋ ಮಚ್ ಅವರು. ಅಜಯ್ ಅವರೇ, ಕೋರ್ಸ್ ಕಂಪ್ಲೀಟ್ ಆಗಿದೆ ಇವಾಗ. ನಿಮ್ಗೆ ಧೈರ್ಯ ಇದೆಯಾ ನಿಮ್ಮ ಅಂಗಡಿಗೆ ಹೋಗಿ ನೀವು ಅಥವಾ ನಿಮ್ಮ ಸ್ಟೋರಲ್ಲಿ ಹೋಗಿ ನೀವು ಅದು ರಿಪೇರ್ ಮಾಡ್ಬೋದು ಐಫೋನ್ ಅಂತ? ಧೈರ್ಯ ಬಂದಿದೆ ಸರ್. ಏನಕ್ಕೆ ಅಂತಂದರೆ ಮುಂಚೆ ಎಲ್ಲ ನಾವು ಆ್ಯಂಡ್ರಾಯ್ಡ್ ಮಾಡ್ತಿದ್ದೋ. ಬೇಸಿಕ್ ಏನು ಅಷ್ಟು ಅಂದರೆ ಆ್ಯಂಡ್ರಾಯ್ಡ್ದೆಲ್ಲ ಬೇಸಿಕ್ ಎಷ್ಟು ವರ್ಷದಿಂದ ಇದೆ ನಿಮ್ಮದು? ಸುಮಾರು 14 ವರ್ಷದಿಂದ ಅಂಗಡಿ ಶಾಪ್ ರನ್ನಿಂಗ್ ಇದೆ ಸರ್ ಚನ್ನರಾಯಪಟ್ಟಣದಲ್ಲಿ, JC ಮೊಬೈಲ್ ಸರ್ವಿಸ್ ಅಂತ ಹೇಳ್ಬಿಟ್ಟು. ಬಟ್ ಏನಂದರೆ ನಮಗೆ ಚಿಪ್ ಲೆವೆಲ್ ಅಷ್ಟು ಐಡಿಯಾ ಇರಲಿಲ್ಲ, ಐಫೋನ್ದೇ ಆಗಲಿ ಏನಾಗಲಿ. ಸುಮಾರು ನಿಮ್ಮನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ 1.5 ಇಯರಿಂದ ಫಾಲೋ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತೈತೆ, ನಾನೆಲ್ಲ ಅಲ್ಲಿಂದ ಕೊರಿಯರ್ ಮುಖಾಂತರ ನಿಮ್ಮ ಹತ್ರ ಮೊಬೈಲ್ ಏನು ರೆಡಿ ಮಾಡಿಸಿದೆ. ನಮಗೊಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು, ಯಾಕೆ ನಾವು ಕಲಿಬಾರ್ದು, ಯಾಕೆ ನಮ್ಮ ಜನರುಗಳು ಯಾಕೆ ಇಲ್ಲೇ ಚನ್ನರಾಯಪಟ್ಟಣದಲ್ಲಿ ಸ್ಪಾಟಲ್ಲಿ ರೆಡಿ ಮಾಡ್ಕೊಡ್ಬಾರ್ದು. ಅಲ್ಲಿಂದ ಕೊರಿಯರಲ್ಲಿ ಕಳ್ಸಕ್ಕೆ ಒಂದಿನ ಆಗುತ್ತೆ, ಇಲ್ಲಿಂದ ಬಸ್ ಹಾಕಿ ಸುಮ್ಮನೆ ಯಾಕೆ ಅದೆಲ್ಲ ಕಸ್ಟಮರ್ ಹತ್ರ ಟೈಮ್ ತಳೋಕ್ಕಾಗಲ್ಲ. ಅದಕ್ಕೆ ನಾನು ಟ್ರೈನಿಂಗ್ ಹೋಗೋಣ ಅಂತ ಥಿಂಕ್ ಮಾಡಿಕೊಂಡು ಎಲ್ಲ ಬೇರೆ ಕಡೆ ಎಲ್ಲ ಇನ್ಸ್ಟಿಟ್ಯೂಷನಲ್ಲೆಲ್ಲ ಕೇಳಿದೆ. ಬೆಂಗಳೂರಲ್ಲಿ ತುಂಬ ಇದೆ, ನಿಮಗೆ ಗೊತ್ತಿರೋಂಗೆ. ಗುಜರಾತಲ್ಲೂ ಕೇಳಿದೆ. ಬಟ್ ಏನಂತಂದರೆ ಇನ್ಸ್ಟಿಟ್ಯೂಷನ್ಗೆ ಹೋದರೆ ಒಂದು ಮೊಬೈಲ್ ಕೊಡ್ತಾರೆ, ಲೈಕ್ ಅದೊಂದರಲ್ಲೇ ರೆಡಿ ಮಾಡಿ ಮುಗೀತು. ಡೌಟ್ ಏನು ಕೇಳಿದರೆ ಪ್ರಾಪರಾಗಿ ರೆಸ್ಪಾನ್ಸ್ ಮಾಡ್ತಾರೋ ಇಲ್ವೋ, ಮತ್ತು ಬ್ಯಾಕ್ ಎಂಡ್ ಸಪೋರ್ಟ್ ಕೊಡ್ತಾರೋ ಇಲ್ವೋ ಮುಗ್ದಾದ್ಮೇಲೆ ಅದೊಂದು ಐಡಿಯಾ ಇರಲಿಲ್ಲ. ಇಲ್ಲಿಗೆ ಏನಕ್ಕೆ ನಾನು ಪ್ರಾಪರಾಗಿ ರಿಪೇರ್ ಮಾಡಿಗೆ ಬಂದೆ ಅಂತ ಅಂದರೆ, ಲೈಕ್ ನೀವು ಸರ್ವಿಸ್ ಕೊಡ್ತಾಯಿರ್ತೀರ. ಈಗ ಕಸ್ಟಮರ್ ಸುಮಾರು ಮೊಬೈಲ್ ತರ್ತಿರ್ತಾರೆ. ನಮಗೆ ಕಣಂಗೆ ತಿಂಗಳಿಗೆ ನಿಮ್ಮ ಹತ್ರ 200 to 300 ಮೊಬೈಲ್ ಬರ್ತವೆ, ರೆಡಿ ಮಾಡ್ತಿರ್ತಾರೆ. ಚಿತ್ರದುರ್ಗ ಹಲವರು ಕರ್ನಾಟಕದಿಂದ ಎಲ್ಲ ಬಂದಿದೆ ನಿಮಗೆ ನನಗೆ ಕಣಂಗೆ. ಏನೇ ಒಂದು ಪ್ರಾಪರ್ ಡೌಟ್ ಇತ್ತು ಅಂತಂದರೆ, ಈಗ ಫಾಲ್ಟ್ ಫೈಂಡಿಂಗ್ ಯಾವುದೇ ಆಗಿರ್ಬೋದು, ಇಲ್ಲ ಡೆಡ್ ಆಗಿರ್ಬೋದು. ಆ ಡೆಡ್ ಮೊಬೈಲ್ ತುಂಬ ಬರುತ್ತೆ, ದಿನಕ್ಕೆ ಅಂದರೆ 2-3 ಬರುತ್ತೆ. ನಮಗೆ ಬ್ಯಾಕ್ ಟು ಬ್ಯಾಕ್ ರಿವಿಷನ್ ಆದಂಗೆ ಆಗುತ್ತೆ. ನಮಗೆ ಏನೇ ಪ್ರಾಪರ್ ಆಗಿದ್ರು ಒಂದು ಗೈಡ್ಲೈನ್ಸಿಂದ ನಿಮ್ಮದು ನಮಗೆ ಕೊಡ್ತೀರಾ ಮಾಡಿದ್ರೆ. ಅದೇ ಡಿವೈಸ್ ಆನ್ ಲೈವಲ್ಲಿ ಸಿಗ್ತಂಗೆ, ಲೈವಲ್ಲೆಲ್ಲ ಸಿಗ್ತಂಗೆ ಆಗುತ್ತೆ. ಅಲ್ಲೇ ಏನೇ ಡೌಟ್ ಇದೋ ಅವತ್ತೇ ಕ್ಲಿಯರ್ ಆಗುತ್ತೆ ನಿಮ್ಮ ಹತ್ರ. ಅದೊಂದು. ಮತ್ತು ಈಗ ನನ್ನ ಕೈಲೇ ನಿಮಗೆ CPU ರಿಬಲಿಂಗ್ ಯಾರೂ ಕೊಡಲ್ಲ ಆಲ್ಮೋಸ್ಟ್ ಆಲ್. ಈಗ ಇನ್ಸ್ಟಿಟ್ಯೂಷನ್ಗೆ ಹೋದ್ರು ನಮಗೆ CPU ರಿಬಲಿಂಗು ಸುಮ್ಮನೆ ಯಾಕೆ ಬೋರ್ಡ್ ಹೋದ್ರೆ ಹಂಗೆ ಅಂತ ಹೇಳ್ತಿರ್ತಾರೆ. ಅದ್ರ ಬದಲು ನೀವು ನಮಗೆ ಕೊಟ್ಬಿಟ್ಟು ನಾನೇ ಮಾಡಿದ್ದೀನಿ ಅದನ್ನು ಇನ್ಸ್ಟಾಗ್ರಾಮಲ್ಲೂ ಸಹಿತ ಅಪ್ಲೋಡ್ ಮಾಡಿದ್ರೆ ನೋಡ್ಬೋದು ನೀವು. ಆ ಥರ ಲೈಕ್ ಈಗ CPU ರಿಬಲ್ ಮಾಡೋದ್ರಿಂದ ಹಿಡಿದು, ಲೇಯರ್ ಮಾಡೋದ್ರಿಂದ ಹಿಡಿದು, ಡಿಸ್ಪ್ಲೇ ಪ್ರಾಪರಾಗಿ ಯಾವ ರಿಮೂವ್ ಮಾಡಬೇಕು, ಯಾವ ಥರ ಫಿಟ್ ಮಾಡಬೇಕು. ಈಗ ಐಫೋನಲ್ಲಿ ಏನಂತಂದರೆ ಒಂದು ಚಿಕ್ಕದು ಬರುತ್ತೆ ಸ್ಕ್ರೂ, ದೊಡ್ಡದು ಬರುತ್ತೆ, 0.6, 0.mm ಇದೆಲ್ಲ ಯಾವ ಥರ ರಿಮೂವ್ ಮಾಡಿ ಹಾಕ್ಬೇಕು ಅದೇ ಪ್ರಾಪರ್ ಜಾಗಕ್ಕೆ. ಅದನ್ನೆಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದೀರಾ. ನಾನು ಮಾಡ್ತೀನಿ. ಈಗ ಯಾವ ಮೊಬೈಲ್ ಕೊಟ್ಟರು ನಾನು ರೆಡಿ ಮಾಡೋಕ್ಕೆ ಧೈರ್ಯ ಇದೆ ಸರ್. ಇದೆಲ್ಲ ಹೆಂಗೆ ಅಂದರೆ ಸ್ಟಾರ್ಟಿಂಗಲ್ಲೇ ಸಡನ್ನಾಗಿ ಎಲ್ಲ ಡಿವೈಸು ರೆಡಿ ಆಗುತ್ತೆ ಅಂತಲ್ಲ, ಪ್ರಾಕ್ಟೀಸ್ ಮಾಡ್ತಾ ಒಂದೊಂದಾಗಿ ಖಂಡಿತ. ಫಸ್ಟು iCloud ಬೋರ್ಡ್ಗಳಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಆಮೇಲೆ ಈಸಿಯಾಗಿ ಆಗುತ್ತೆ. ಖಂಡಿತ ಸರ್. ಈಗ ಯಾರು ರಿಪೇರ್ ಮಾಡಿ, ಲೈಕ್ ಯಾರು ಕಲಿಬೇಕು ಏನಾರು ಇನ್ಸ್ಟಿಟ್ಯೂಷನಿಗೆ ಬಂದು ಅಂತಂದರೆ, ನಾನು ಇನ್ಸ್ಟಿಟ್ಯೂಷನ್ಗಿಂತ ಇದನ್ನೇ ರೆಫರ್ ಮಾಡ್ತೀನಿ ರಿಪೇರ್ ಮಾಡಿಗೆ. ಇಶ್ಯೂ ಬರೋದು ಎಲ್ಲ ಡ್ರಾಪ್ ಡೌನು, ಫುಲ್ ಮೊಬೈಲ್ ಎಲ್ಲ ಬಿದ್ದು ಬ್ರೇಕ್ ಆಗಿ ಥರ ಆಗಿರೋದು ಬಂದಿರುತ್ತೆ. ಅದು ಪೂರ್ತಿ ಇನ್ ಡೆಪ್ತಾಗಿ ಹೆಂಗೆ ಮಾಡೋದು, ಸ್ವ್ಯಾಪಿಂಗ್ ಯಾವ ರೀತಿ ಮಾಡಬೇಕು, ಅದ್ರಲ್ಲಿ ಏನೇನು ಫಸ್ಟು ಯಾವ ರೀತಿ ಪ್ರಿಪೇರ್ ಮಾಡ್ಕೊಬೇಕು, ಸ್ವ್ಯಾಪ್ ಮಾಡೋ ಮದರ್ ಬೋರ್ಡ್ನ ಎಲ್ಲ ಇಂಚಾಗೂ ಹೇಳ್ಕೊಡ್ತೀರಿ. ಇಲ್ಲಿ ಇಂಚಾಗೂ ಹೇಳ್ಕೊಡ್ತಾರೆ, A to Z ಆಲ್ಮೋಸ್ಟ್ ಅಲ್ಲೋ. ಆಮೇಲೆ ಇನ್ನೊಂದು ಏನಂತಂದರೆ, ಲೈಕ್ ಈಗ ಹೊಸ್ದಾಗಿ ಯಾರು ಬರ್ತು ಅಂತಂದರೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈಗ ಎಲ್ಲ ಶಾಪ್ ಇಟ್ಬಿಟ್ಟು ಯಾರು ಬಂದಿದ್ದಾರೆ ಅಂತಂದರೆ ಒಂದು 3 to 4 ಡೇಸಲ್ಲಿ ಆಲ್ಮೋಸ್ಟ್ ಆಲ್ ಹ್ಯಾಂಡ್ ಸ್ಕಿಲ್ ಎಲ್ಲ ಚೆನ್ನಾಗುತ್ತೆ. ಆ ಟೈಮಲ್ಲಿ ಅವರೇ ನಿಮಗೆ ಮೊಬೈಲ್ ಕೊಡ್ತಾರೆ, ರೆಡಿ ಮಾಡಿ ಏನು ಫಾಲ್ಟ್ ಇದೆ ಕಂಡು ಹಿಡಿದ್ಬಿಟ್ಟು ಅದನ್ನು ರಿಪೇರ್ ಮಾಡಿ ಅಂತ ನಿಮಗೆ ಕೊಡ್ತಾರೆ. ಏನಕ್ಕೆ ಅಂತಂದರೆ ಅವ್ರಿಗೊಂದು ನಂಬಿಕೆ ಇರುತ್ತೆ, ನೀವು ಮಾಡ್ತೀರಾ ಅನ್ನೋ ಟ್ರಸ್ಟು. ನಾನು ರಿಪೇರ್ ಮಾಡಿನ ರೆಫರ್ ಮಾಡ್ತೀನಿ. ಥ್ಯಾಂಕ್ ಯು. ಏನೇನು ಕಲ್ತಿದ್ದೀರಾ? ರಿಪೇರ್ ಮಾಡಿಂದ ಏನೇನು ಕಲ್ತಿದ್ದೀವಿ ಅಂತಂದರೆ ಸರ್, ಈಗ ಬೇಸಿಕ್ಕಾಗಿ ಯಾವ್ಯಾವ ಟೂಲ್ಸ್ ನೇಮ್ ಇರುತ್ತಲ್ಲ ಪರ್ಟಿಕ್ಯುಲರ್ ಆಗಿ, ಈಗ ಮಲ್ಟಿಮೀಟರ್ ಆಗಿರ್ಬೋದು, ಅದನ್ನು ಯಾವ ಥರ ಯೂಸ್ ಮಾಡಬೇಕು, ಅದರಿಂದ ಫಾಲ್ಟ್ ಹೆಂಗೆ ಫೈಂಡ್ ಮಾಡಬೇಕು, SMD ಯಾವ ಥರ ಯೂಸ್ ಮಾಡಬೇಕು, DC ಮಿಷಿನ್ ಯಾವ ಥರ ಯೂಸ್ ಮಾಡ್ಕೋಬೇಕು, ಮೇಯ್ನಾಗಿ ಅದೇ ಬೇಸಿಕ್ಕಾಗಿ ಅದನ್ನು ಕಲ್ತಿರೋದು. ಅದಾದಮೇಲೆ ನೆಕ್ಸ್ಟ್ ಬಂದರೆ, ಈಗ ಡಿಸ್ಪ್ಲೇದು ಚೇಂಜ್ ಮಾಡಿದರೆ ಎರರ್ ಮೆಸೇಜ್ ಬರುತ್ತೆ. ಅದನ್ನು ಯಾವ ಥರ ರಿಮೂವ್ ಮಾಡೋದು, ICನ ಹೆಂಗೆ ಗ್ರೈಂಡ್ ಮಾಡೋದು, ಈಗ ಏನೋ ಡಿಸ್ಪ್ಲೇ ವೈಟ್ ಸ್ಕ್ರೀನು, ಗ್ರೀನ್ ಸ್ಕ್ರೀನ್ ಎಲ್ಲ ಇಶ್ಯೂ ಬರುತ್ತೆ ಅಪ್ಡೇಟ್ ಆದಮೇಲೆ, ಅದನ್ನು ಯಾವ ಥರ ರಿಮೂವ್ ಮಾಡೋದು. ಮತ್ತು ಈಗ NAND ಸ್ಟೋರೇಜ್ ಅಪ್ಗ್ರೇಡ್ ಮಾಡೋದಾದರೆ 256 ಇಲ್ಲ 64 256 ಇಲ್ಲ 128 512 ಇದನ್ನು ಯಾವ ಥರ ಅಪ್ಗ್ರೇಡ್ ಮಾಡಬೇಕು ಅದನ್ನು ಹೇಳ್ಕೊಟ್ಟಿದ್ದೀರಾ. ನೆಕ್ಸ್ಟ್ ಬಂದರೆ ಕ್ಯಾಮ್ರಾ ಎರರ್ ಮೆಸೇಜ್ ಬರುತ್ತೆ ಕೆಲವು, ಲೈಕ್ ಹೊಸದು ರಿಪ್ಲೇಸ್ ಮಾಡಿದರೆ ಅದನ್ನೇ ಹೇಗೆ ರಿಮೂವ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀರಾ. ನೆಕ್ಸ್ಟು ಫೇಸ್ ID ಇಶ್ಯೂಗಳು ಯಾವ ಥರ ರಿಮೂವ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀರಾ. ಆಮೇಲೆ ನೆಟ್ವರ್ಕ್ ಇಶ್ಯೂ ಬರುತ್ತೆ, ವೈಫೈ ವರ್ಕ್ ಆಗೋಲ್ಲ, ಕೆಲವು ಟೈಮ್ ನೆಟ್ವರ್ಕ್ ಬರೋಲ್ಲ, ಅದನ್ನು ಯಾವ ಥರ
ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಸಾಲ್ವ್ ಮಾಡಬೇಕು. ಈಗ ಒಂದು ಫೋನ್ ಡೆಡ್ಡಾಗಿ ಬಂತು ಅಂತಂದರೆ ಅದನ್ನೇ ಯಾವ ಥರ ಡಿ ಸಿ ಮಿಷಿನಲ್ಲಿ ಚೆಕ್ ಮಾಡ್ಕೋಬೇಕು, ಪ್ರಾಪರಾಗಿ ಯಾವುದು ಸ್ಟೆಪ್ ಬೈ ಸ್ಟೆಪ್ಪು, ಯಾವುದು ಲೈವ್ ಸಾಫ್ಟ್ವೇರು ಇಲ್ಲ ಫುಲ್ ಕಂಪ್ಲೀಟಾಗಿ ನೋ ರೆಸ್ಪಾನ್ಸು, ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದೀರಾ ಅದನ್ನು. ಅದಾದಮೇಲೆ ನೆಕ್ಸ್ಟು ಸಿ ಪಿ ಯು ರಿಲೇಟೆಡಾಗಿ ಇಶ್ಯೂ ಆಗಿರ್ಬೋದು, ಅವೆಲ್ಲನೂ ಹೇಳ್ಕೊಟ್ಟಿದ್ದೀರಾ. ನೆಕ್ಸ್ಟ್ ಬಂದು ಡಿ ಸಿಲಿ ರೀಡಿಂಗು ಹೇಳಿದ್ದೀರಿ ಅಲ್ಲ, ಡಿ ಸಿ ಪ್ರಾಪರಾಗಿ ಹೇಳ್ಕೊಟ್ಟಿದ್ದೀರಾ, ಯಾವ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಸೀಕ್ವೆನ್ಸ್ ಎಲ್ಲ ಬೋರ್ಡ್ ಸೀಕ್ವೆನ್ಸ್ ಎಲ್ಲನೂ ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡ್ಕೋಬೇಕು, ಸ್ಟಕ್ ಆದ್ರೆ ಎಷ್ಟು ಇರುತ್ತೆ. ಲೈಕ್ ಈಗ ನಾವು ಹೇಳ್ಕೊಟ್ಟಿದ್ದೀವಿ ಅಂದರೆ ನಿಮಗೆ ಈಗ ಸೀರೀಸ್ ಈಗ ಐಫೋನ್ 6 ಹೇಳ್ಬೋದು ಇಂದ 15 ತನಕ ಬೂಟಿಂಗ್ ಸೀಕ್ವೆನ್ಸ್ ಹೇಳ್ಕೊಟ್ಟಿದ್ದೀವಿ. A15 A14 ಏನು ಬರುತ್ತೆ ಬೂಟಿಂಗ್ ಸೀಕ್ವೆನ್ಸ್, A13 ಏನು ಸೀಕ್ವೆನ್ಸ್ ಬರುತ್ತೆ ಅಂತ ಆ ಸೀಕ್ವೆನ್ಸ್ ಪ್ರಕಾರ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು ಯಾವುದೇ ಏನು ಇಶ್ಯೂ ಇದೆ, ಅದ್ರ ಪ್ರಕಾರ ಏನು ಸೊಲ್ಯೂಷನ್ ಇದೆ ಅದಕ್ಕೆ ಅಂತ. ಅದಾದಮೇಲೆ ಸಾಫ್ಟ್ವೇರ್ ಇಶ್ಯೂಗಳು ಯಾವ ಥರ ಕಂಡುಹಿಡಿಯೋದು, ಸಾಫ್ಟ್ವೇರಿಂದ ಎರರ್ ಬಂದರೆ ಯಾವ ಥರ ಕಂಡುಹಿಡಿಯೋದು ಅದನ್ನ ಹೇಳ್ಕೊಟ್ಟಿದ್ದೀರಾ. ಅದು ಬಿಟ್ಟರೆ ನೆಕ್ಸ್ಟ್ ಮೇನ್ ಬರೋದೇ ಈಗ ಕಾಮನ್ ಆಗಿ ಬರೋದೇ ಬ್ಯಾಟ್ರಿ ಇದು ಲೈಕ್ ಬ್ಯಾಟ್ರಿ ಸ್ವಾಲನ್ ಆಗಿರೋದು ಆಗಲಿ ಇಲ್ಲ ಹೆಲ್ತ್ ಕಡಿಮೆ ಆಗಿರೋದಾಗಲಿ ಅದನ್ನು ಇನ್ಕ್ರೀಸ್ ಮಾಡೋದಾಗಲಿ, ಲೈಕ್ ಅದನ್ನು ಎರರ್ ರಿಮೂವ್ ಮಾಡೋದಾಗಲಿ. ಪ್ಲಸ್ ಇನ್ನೊಂದೇನು ಅಂತಂದರೆ ಡ್ರಾಪ್ ಡೌನ್ ಮೊಬೈಲ್ಗಳು ಬರ್ತವೆ, ಅದು ಸ್ವ್ಯಾಪ್ ಮಾಡಲೇಬೇಕಾಗುತ್ತೆ. ಸಮ್ಟೈಮ್ಸ್ ಲೇಯರ್ ಜಾಸ್ತಿ ಹೋಗಿದ್ರೆ ಅದನ್ನು ಪ್ರಾಪರಾಗಿ ಈಗ ಸ್ವ್ಯಾಪ್ ಮಾಡೋದಕ್ಕೆ ಕೆಲವೊಂದು ಕಾಂಪೊನೆಂಟ್ಸ್ಗಳಿರ್ತವೆ. ಆ ಕಾಂಪೊನೆಂಟ್ಸ್ಗಳು ಯಾವುದೇ ಪರ್ಟಿಕ್ಯುಲರಾಗಿ ಇಷ್ಟನೇ ಕೆಲವೊಂದು ಕಾಂಪೊನೆಂಟ್ಸ್ ಅಪ್ಪರ್ ಬೋರ್ಡಲ್ಲಿ ಯಾವ್ದು ಕಾಂಪೊನೆಂಟ್ಸ್ ಸಿ ಪಿ ಯು ಮಾಡಬೇಕಾಗುತ್ತೆ, ಬೇಸ್ಮೆಂಟ್ ಮಾಡಬೇಕಾಗುತ್ತೆ, ಇಪ್ರೋ ಮಾಡಬೇಕಾಗುತ್ತೆ, NFC ಮಾಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದು ನ್ಯಾಂಡ್ ಮಾಡಬೇಕಾಗುತ್ತೆ. ಈ ಥರ ಲೈಕ್ ಕೆಲವೊಂದು ಈಗ ಅಪ್ಪರ್ ಬೋರ್ಡ್ ಮಾಡೋದಾದ್ರೆ ಪರ್ಟಿಕ್ಯುಲರಾಗಿ ಅದರದ್ದೇ ಇರುತ್ತೆ ಸ್ವ್ಯಾಪ್ ಮಾಡೋದು. ಲೋವರ್ ಬೋರ್ಡಲ್ಲಾದರೆ ಪರ್ಟಿಕ್ಯುಲರಾಗಿ ಪ್ಯಾಡ್ಸ್ ಒಂದೊಂದರಲ್ಲಿ ಒಂದು 3-4 ಹೋಗಿರುತ್ತೆ, ಅದಕ್ಕೆ ಸ್ವ್ಯಾಪ್ ಮಾಡಬೇಕಾಗತ್ತೆ. ಅವಶ್ಯಕತೆ ಇಲ್ಲ, ಪ್ಯಾಡ್ಸ್ ಹಾಕ್ಬೋದು. ಅದನ್ನು ಹೇಳ್ಕೊಟ್ಟಿದ್ರೆ ಅದನ್ನು ಸ್ಕಿಮ್ಯಾಟಿಕಲ್ಲಿ ಯಾವ ಥರ ಕಂಡುಹಿಡ್ಕೊಂಡು ಏನು ಲೈಕ್ ಅದು ನಾನ್ ಕನೆಕ್ಟೆಡಾ ಇಲ್ಲ ಕನೆಕ್ಟೆಡಾ ನೋಡ್ಕೊಂಡು ಇಂಪಾರ್ಟೆಂಟ್ ಲೈನ್ಸ್ ಆದರೆ ಯಾವ ಥರ ಮಾಡ್ಕೋಬೇಕು. ಸ್ಕಿಮ್ಯಾಟಿಕಲ್ಲಿ ಬಂದರೆ ಮೇಯ್ನು A to Z ಯಾವ ಥರ ಪ್ರಾಪರಾಗಿ ಯಾವ ಥರ ಸ್ಕಿಮ್ಯಾಟಿಕ್ ಯೂಸ್ ಮಾಡಬೇಕು, ಫುಲ್ ರೀಡ್ ಮಾಡೋದು ಹೇಳ್ಕೊಟ್ಟಿದ್ದೀರಾ. ಅದೇ ಮೇಯ್ನು. ಅದನ್ನೇ ಗೊತ್ತಿಲ್ಲ ಅಂತಂದರೆ ಆಲ್ಮೋಸ್ಟ್ ಐಫೋನ್ ಏನು ಮಾಡೋಕ್ಕಾಗಲ್ಲ. ಇಂಪಾರ್ಟೆಂಟ್ ಮದರ್ ಬೋರ್ಡ್ ಇಶ್ಯೂನ ಸಾಲ್ವ್ ಮಾಡೋಕ್ಕೆ ಆಗಲ್ಲ ಸ್ಕಿಮ್ಯಾಟಿಕ್ ಗೊತ್ತಿಲ್ಲ ಅಂತಂದರೆ. ಅದನ್ನು ಪ್ರಾಪರಾಗಿ ಹೇಳ್ಕೊಟ್ಟಿದ್ದೀರಾ, ತುಂಬ ಹೆಲ್ಪ್ ಆಗುತ್ತೆ ಈ ಥರ ಹೇಳ್ಕೊಟ್ರೆ ನೀವು. ಸೊ ಯಾರಿಗಾನ ಇಂಟ್ರೆಸ್ಟ್ ಇತ್ತು ಅಂದರೆ ಐಫೋನ್ ರಿಪೇರಿ ಕಲಿಬೇಕಂತ ಅಂದ್ಕೊಂಡಿತ್ತು ಅಂದರೆ ಅಡ್ವಾನ್ಸ್ ಲೆವೆಲ್ ನೆಕ್ಸ್ಟ್ ಬ್ಯಾಚು ಡಿಸೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ. ನಾನು ಇಂಟಿಮೇಟ್ ಮಾಡ್ತೀನಿ ಯಾವಾಗ ಅಂತ ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಇನ್ಸ್ಟಾ ಪೇಜ್ನ. ಆಮೇಲೆ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಇದೇ ರೀತಿ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಅದಾದಮೇಲೆ ನಿಮಗೆ ಕೋರ್ಸ್ ಬಗ್ಗೆ ಆಗಿರ್ಬೋದು, ಇಲ್ಲಾಂದರೆ ಡಿವೈಸ್ಗಳು ಯಾವ ರೀತಿ ಓಪನ್ ಮಾಡಬೇಕು, ಬ್ಯಾಟ್ರಿ ಹೆಲ್ತ್ ಹೆಂಗೆ ನೀವು ಮೇಂಟೈನ್ ಮಾಡಬೇಕು, ಆಮೇಲೆ ಫೋನ್ ಹೆಂಗೆ ನೀವು ಯೂಸ್ ಮಾಡಬೇಕು ಅನ್ನೋದನ್ನ ಬಗ್ಗೆನೂ ಹೇಳ್ತಾ ಇರ್ತೀರಿ. ಥ್ಯಾಂಕ್ ಯು.